ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ತಾಲೂಕಾ ಘಟಕ ಹುನಗುಂದ ವತಿಯಿಂದ ಹಾಗೂ ತಾಲೂಕು ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ನೇತೃತ್ವದಲ್ಲಿ ಹಾಗೂ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಹೂಗಾರರ ಉಪಸ್ಥಿತಿಯಲ್ಲಿ ದಿನಾಂಕ ಜುಲೈ 21, 2024 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಶ್ರೀ ವಿಜಯ ಮಹಾಂತ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ರೈತರ ಹುತಾತ್ಮ ದಿನಾಚರಣೆ ಜರುಗಿತು. ಈ ರೈತರ ಹುತಾತ್ಮ ದಿನಾಚರಣೆ ಉದ್ದೇಶಿಸಿ ತಹಶೀಲ್ದಾರ ಬಿರಾದಾರರು ಮಾತನಾಡಿ, ರೈತ ದೇಶದ ಬೆನ್ನೆಲುಬು, ಆ ಕಾರಣಕ್ಕಾಗಿ ರೈತರನ್ನು ಸ್ಮರಿಸುವುದು ಪ್ರತಿ ಭಾರತೀಯನ ಕರ್ತವ್ಯವಾಗಿದೆ. ರೈತ ಆಹಾರೋತ್ಪನ್ನ ಮಾಡದಿದ್ದರೆ ಮನುಷ್ಯ ಕುಲದ ಬದುಕು ಆಯೋಮಯಗೊಳ್ಳುತ್ತದೆ. ಹಾಗಾಗಿ ರೈತರ ತಾಲೂಕಾ ಆಡಳಿತಕ್ಕೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳಿದ್ದರೂ ಸಹ ಸಹಕಾರಾತ್ಮಕವಾಗಿ ಸ್ಪಂದಿಸಿ ಕಾಲಮಿತಿಯಲ್ಲಿ ಅವರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ನಂತರ ರೈತ ಸಂಘ ಜಿಲ್ಲಾಧ್ಯಕ್ಷ ನಾಗರಾಜ್ ಹೂಗಾರರು ಮಾತನಾಡಿ, ರೈತ ಹುತಾತ್ಮ ದಿನಾಚರಣೆಯ ಮುಖ್ಯೋದ್ದೇಶೆಂದರೆ ನವಲಗುಂದ ನರಗುಂದ ರೈತರ ಬಂಡಾಯವು ಸ್ವತಂತ್ರ ಪೂರ್ವದಲ್ಲಿ ತಮ್ಮ ಜಮೀನಿನ ಹಕ್ಕು ಪಡೆಯಲು ಹಾಗೂ ಕೃಷಿಗಾಗಿ ನೀರಿನ ಹಕ್ಕು ಪಡೆಯಲು ಬಂಡೆದ್ದು ಹುತಾತ್ಮಗೊಂಡಿತಿಹಾಸವು ಚರಿತ್ರೆಯಲ್ಲಿ ದಾಖಲಾಗಿದೆ. ಏತನ್ಮಧ್ಯೆ ಪ್ರಸ್ತುತ ಕಾಲಘಟ್ಟದಲ್ಲೂ ಸಹ ಕಳಸಾ ಬಂಡೂರಿ ಯೋಜನೆ ಮತ್ತು ಮಹಾದಾಯಿ ನದಿ ತಿರುವು ಯೋಜನೆಗಾಗಿ ಅನೇಕ ರೈತರು ಹೋರಾಟದಲ್ಲಿ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಅವರನ್ನು ಸ್ಮರಿಸುವುದು ನಾಡಿನ ಪ್ರತಿ ವ್ಯಕ್ತಿಯ ಆದ್ಯ ಕರ್ತವ್ಯವಾಗಿದೆ ಎಂದರು. ನಂತರ ಪ್ರಸ್ತುತ ಹುನಗುಂದ ತಾಲೂಕಿನ ಸುಮಾರು 786 ಕೋಟಿ ವೆಚ್ಚದ ಏಷ್ಯಾದಲ್ಲಿಯೇ ಪ್ರಥಮ ಮತ್ತು ಇಸ್ರೇಲ್ ಮಾದರಿ ಎನಿಸಿರುವ ಹನಿ ನೀರಾವರಿ ಯೋಜನೆಯು ಹಳ್ಳ ಹಿಡಿದಿದೆ. ಕೋಟಿ ಹಣ ನೀರಿನಲ್ಲಿ ಹೋಮವಾಗಿದೆ. ಆದರೆ ಯೋಜನೆ ಮಾತ್ರ ಅವೈಜ್ಞಾನಿಕ ಕಳಪೆ ಕಾಮಗಾರಿಯಿಂದ ಈ ತಾಲೂಕಿನ ರೈತರಿಗೆ ಸದ್ಬಳಕೆ ಮಾಡಿಕೊಳ್ಳಲು ಅವಕಾಶ ಸಿಗದಿರುವುದು ದುರಂತಮಯವಾಗಿದೆ. ಆ ಬೆನ್ನಲೆಯಲ್ಲಿ ಪ್ರಸ್ತುತ ನಂದವಾಡಗಿ ಮತ್ತು ಕಂದಗಲ್ ಹರಿಯುವ ಕಾಲುವೆ ಯೋಜನೆಯಾದರೂ ಸಹ ಇಲಕಲ್ಲ ತಾಲೂಕಿನ ಭಾಗದ ರೈತರಿಗೆ ಸದ್ಬಳಕೆಯಾಗುವ ನಿಟ್ಟಿನಲ್ಲಿ ಆಡಳಿತಾರೂಢ ಸರ್ಕಾರ ಹಾಗೂ ವಿರೋಧ ಪಕ್ಷಗಳು ರಾಜಕೀಯ ಕಚ್ಚಾಟ ಬಿಟ್ಟು ರೈತರ ಜನಸಾಮಾನ್ಯರ ಹಿತದ ಕಡೆಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ನಂತರ ಒಡೆಯರಗೋನಾಳ ಗ್ರಾಮಕ್ಕೆ ಬಹುದಿನಗಳಿಂದ ರಾಜ್ಯ ರಸ್ತೆ ಸಾರಿಗೆಯ ಬಸ್ಸಿನ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳ ನಡೆಹಳ್ಳಿ ಕಡೆ ಗ್ರಾಮ ವಾಸ್ತವ್ಯದಿಂದ ತಹಶೀಲ್ದಾರರ ಮತ್ತು ಘಟಕದ ವ್ಯವಸ್ಥಾಪಕರ ಇಚ್ಛಾಶಕ್ತಿ ಮತ್ತು ಬದ್ಧತೆಯಿಂದ ಸಾಕಾರಗೊಂಡಿದ್ದಕ್ಕೆ ಅವರಿಗೆ ಸನ್ಮಾನ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ರೈತರಾದ ಶಿವಣ್ಣ ಕುರಬರ, ಮಲ್ಲಪ್ಪ ಹೆಗ್ಗೆದಾಳ, ಹನುಮಂತ ವಾಲಿಕಾರ, ಸಿದ್ರಾಮಪ್ಪ ಲೋಕಾಪುರ, ಭೀಮಪ್ಪ ಮಾದರ, ಸೋಮಶೇಖರಯ್ಯ ಸಿಗಣಚಾರಿ ಸೇರಿದಂತೆ ಇತರೆ ರೈತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ತಹಶೀಲ್ದಾರ್ ಸಾಹೇಬರು ಬಂದಾರ. ಇಲ್ಲಿ ನಮಗೆ ತುಂಬ ಒಂದು ಹರ್ಷದಾಯಕ ಆಗೈತಿ ಹುನಗುಂದ ತಾಲೂಕಿನೊಳಗೆ ಅಂತ ಹೇಳುತ್ತಾ, ಈಗ ಈ ರೈತ ಹುತಾತ್ಮ ಅಂತಂದ್ರೆ ಈಗ ನಮ್ಮ ನವಲಗುಂದದ ನಮ್ಮ ರಾಜ್ಯ ರೈತ ಒಕ್ಕೂಟ ಎಲ್ಲ ಇವತ್ತು ನವಲಗುಂದದೊಳಗೆ ಐತಿ. ಇವತ್ತು ಏನು ವಿಶೇಷಪ್ಪ, ಇವತ್ತು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಾಗ ಮಾಡೋ ವಿಶೇಷ ಏನಪ್ಪ ಅಂತಂದ್ರೆ, ಈಗ ಹುನಗುಂದ ತಾಲೂಕಿನೊಳಗೆ ಅವ್ರಿಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಡೆಯರಗೋನಾಳ ಅನ್ನೋ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋದು ಕಾರ್ಯಕ್ರಮ ಮಾಡಿದ್ರು. ಈ ನಮ್ಮ ರೈತ ಹುತಾತ್ಮ ದಿನ ಏನೈತಲ್ಲ 21/7/2022 ಪ್ರಥಮ ಗ್ರಾಮಕ್ಕೆ ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ರಸ್ತೆ ಮತ್ತು ಬಸ್ ಇದ್ದಿಲ್ಲ. ಅಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋದು ಮಾಡಿ ಕೇಟ ಇವತ್ತು ಬಸ್ ಬಿಟ್ಟರು. ಅದೆಲ್ಲ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಸಲ್ಲಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ತಾಲೂಕಿನೊಳಗೆ ಈ ಜಿಲ್ಲಾದೊಳಗೆ ರೈತರಿಗೆ ತುಂಬ ಸಮಸ್ಯೆ ಆಗೈತಿ. ಈಗ ನೋಡ್ರಿ, ಈ ನಮ್ಮ ಹುನಗುಂದ ತಾಲೂಕಿನಾಗ ಏನು ಪರಿಸ್ಥಿತಿ ಆಗೈತಪ್ಪ ಅಂತಂದ್ರೆ, ಹನಿ ನೀರಾವರಿ ಸಮಗ್ರ ಫೇಲಾಗಿ ಹೋಗೈತಿ. ಹನಿ ನೀರಾವರಿ ಅಂತಕ್ಕಂಥದ್ದು ಡ್ರಿಪ್ ಇರಿಗೇಷನ್ ಪೂರ ಫೇಲಾಗಿ ಹೋಗೈತಿ. ಅದಕ್ಕೋಸ್ಕರ ಇಲ್ಲಿರುವ ರೈತರಿಗೆ ತುಂಬ ಇದಾಗೈತಿ. ಯಾಕೆ ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ ನದಿ ಹರಿದ್ರೂ ಕೂಡ ಇವತ್ತಿನ ಮೆಟ್ಟಕ್ಕೆ ಸಂಪೂರ್ಣ ನೀರಾವರಿ ಈ ತಾಲೂಕಿನೊಳಗಿಲ್ಲ. ಅದಕ್ಕೋಸ್ಕರ ಈಗ ಇಲಕಲ್ ತಾಲೂಕಿನಲ್ಲಿ ಇಲಕಲ್ಲ ಮತ್ತು ಹುನಗುಂದ ಏನು ಮಾಡಕತ್ತಾರ, ಇದು ಪ್ರೊಸೆಸ್ನಾಗ ಐತಿ. ಇಲ್ಲಿರುವ ರೈತರು ಎಲ್ಲರೂ ಎಚ್ಚೆತ್ಕೋಬೇಕು. ಇವತ್ತು ನಂದೋಡಿಗೆ, ಕಂದಗಲ್ಲು, ಹೋತಗೇರಿ ಅಲ್ಲಿರ್ತಕ್ಕಂಥ ಎಲ್ಲ ಹರಿ ನೀರಾವರಿ ಕ್ಯಾನಲ್ ಮುಖಾಂತರ ಬರ್ತಕ್ಕಂಥ ನೀರಾವರಿ ನೀವು ಮಾಡಿದ್ರಪ್ಪ ಅಂತಂದ್ರೆ ಏನು ಸಿಂಧನೂರು, ಗಂಗಾವತಿ ಏನು ಇವತ್ತು ನಮ್ಮ ಹುನಗುಂದೊಳಗೆ ಸಮಗ್ರ ಫೇಲಾಗಿ ಹೋಗೈತಿ. ಹನಿ ನೀರಾವರಿಕರು ಕೂಡಿ ಕೈಗೂಡಿಸ್ರಿ ಅಂತ ಹೇಳುತ್ತಾ, ಅದಕ್ಕೋಸ್ಕರ ದಿನಾಚರಣೆ ಒಂದು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದ ಎಲ್ಲ ಬೆನ್ನೆಲುಬು ರೈತರಂತ ನಮಗೆಲ್ಲ ಗೊತ್ತಿದೆ. ಹೀಗಾಗಿ ನಮ್ಮ ದೇಶ ರೈತರ ಕೈಯಲ್ಲಿ ನಿಂತಿದೆ. ಹೀಗಾಗಿ ನಮ್ಮ ದೇಶದ ರೈತರ ಕೈಯಲ್ಲಿ ನಿಂತ ಒಂದು ನಮ್ಮ ದೇಶವನ್ನು ಸುದೃಢವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದರ ಜೊತೆ ನಮ್ಮ ರೈತರ ಒಂದು ಏನಿದಾವೆ ನಮ್ಮ
ಸರ್ಕಾರ ಮಟ್ಟದಾಗಲಿ ನಮ್ಮ ಮಟ್ಟದಲ್ಲಿ ಏನೇ ಇದ್ರೂ ಕೂಡ ಅವರ ಸಮಸ್ಯೆಗಳನ್ನ ಬಗೆಹರಿಸುತ್ತಾ ರೈತರನ್ನು ನಾವು ಮೇಲೆತ್ತೋಣ ಅಂತ ಹೇಳ್ತಾ